ಹಾಯ್ ಆಲ್, ವೆಲ್ಕಮ್ ಟು ದ ಚಾನಲ್. ಇವತ್ತು ಸಂಡೇ ಇದೆ, ಸಂಜೆ 5 ಗಂಟೆ ಆಗಿದೆ. ಇವಾಗ ಟೀ ಸ್ನ್ಯಾಕ್ಸ್ ಎಲ್ಲ ಮುಗಿಸ್ಕೊಂಡು ರೆಡಿಯಾಗಿ ಮನೇಲಿ ಸ್ವಲ್ಪ ಗ್ರಾಸರಿ ಖಾಲಿಯಾಗಿತ್ತು, ಅದನ್ನು ತೊಗೊಂಡು ಬರೋಣ ಅಂತ ಹೊರಗಡೆ ಹೋಗ್ತಾ ಇದ್ದೀವಿ. ನಾನು ರಿದು ವಿಡಿಯೋ ಮಾಡ್ತಾ ಇದ್ದೆ, ಅದನ್ನು ನೋಡಿ ಮಮ್ಮ ವಿಡಿಯೋ ಮಾಡಬೇಡ ಅಂತ ಹೇಳ್ತಿದ್ದಾಳೆ. ಅಪಾರ್ಟ್ಮೆಂಟಲ್ಲಿರೋ ಮಕ್ಕಳು ಕೂಡ ಸುಮ್ಮನೆ ಚೇಷ್ಟೆಗಂತ ಹೀಗೆ ಹೇಳೋದು. ಇವಳು ಅದನ್ನೇ ನೋಡಿ ಅವರ ಥರನೇ ಕಾಪಿ ಮಾಡ್ತಿದ್ದಾಳೆ. ಚೇತನ್ಗೆ ಹೆಡ್ಸೆಟ್ ಬೇಕಿತ್ತು, ಆನ್ ದಿ ವೇ ಅದನ್ನು ತಗೊಂಡ್ವಿ. ಇವತ್ತು ಪ್ಲೆಸೆಂಟ್ ವೆದರ್ ಇದೆ, ಕ್ಲೌಡಿ ಬ್ರೀಝಿ, ಮಳೆ ಬರೋ ಥರ ಇದೆ. ಅದಕ್ಕೆ ಹಂಗೆ ಸ್ವಲ್ಪ ಸುತ್ತಾಡಿ ವೆದರ್ ಎಂಜಾಯ್ ಮಾಡಿ ಆಮೇಲೆ ಗ್ರಾಸರಿ ತೊಗೊಳ್ಳೋಣ ಅಂತ ಹೊರಟ್ವಿ. ತುಂಬ ದಿನ ಆಯಿತು ರಿದನ್ನೇ ಸೈಕಲ್ ಬೇಕಂತ ಹಠ ಮಾಡ್ತಾ ಇದ್ಲು. ಇತ್ತೀಚೆಗೆ ನಮ್ಮ ಅಪಾರ್ಟ್ಮೆಂಟಲ್ಲಿರೋ ಮಕ್ಕಳು ಸೈಕಲ್ ತುಂಬ ಆಡ್ತಾ ಇದ್ದಾರೆ, ಅದಕ್ಕೆ ಅವಳಿಗೂ ಬೇಕಂತ ಹಠ ಮಾಡ್ತಾ ಇದ್ಲು. ಸರಿ ಆಯಿತು ಅಂತ ಹೊರಗಡೆ ಒಂದೆರಡು ಸ್ಟೋರ್ಸಲ್ಲಿ ವಿಚಾರಿಸೋಣ ಅಂತ ಬಂದ್ವಿ. ಬಟ್ ಪ್ರೈಸಸ್ ಕಂಪೇರ್ ಟು ಅಮೆಝಾನ್ ಕಾಸ್ಟ್ಲಿ ಅನ್ನಿಸ್ತು. ಸ್ಟೋರ್ಸಲ್ಲಿ ಸ್ಟಾರ್ಟಿಂಗ್ ಪ್ರೈಸೇ 4000 5000 ಅಂತ ಹೇಳ್ತಾ ಇದ್ರು. ಆನ್ಲೈನಲ್ಲಿ ನಮಗೆ ಬರೀ 2500ಗೆ ಚೆನ್ನಾಗಿರೋ ಸೈಕಲ್ಸೇ ಸಿಗ್ತಾ ಇವೆ. ಅದಕ್ಕೆ ಆನ್ಲೈನ್ ಪರ್ಚೇಸ್ ಮಾಡೋಣ ಅಂತ ಡಿಸೈಡ್ ಮಾಡಿದ್ವಿ. ವೀಕಲ್ಲಿ ಅಟ್ಲೀಸ್ಟ್ ಒಂದಿನ ಆದರೂ ಆಚೆ ಸುತ್ತಾಡ್ಕೊಂಡು ಬಂದರೆ ತುಂಬ ರಿಲ್ಯಾಕ್ಸ್ ಫೀಲ್ ಆಗುತ್ತೆ. ಇವತ್ತು ವೆದರ್ ಕೂಡ ತುಂಬ ಚೆನ್ನಾಗಿತ್ತು. ನಾವು ಇರೋ ಏರಿಯಾ ಸುತ್ತಮುತ್ತಲೂ ಗ್ರೀನರಿ ಇದೆ, ಹಾಗೆ ಏರಿಯಾ ಕೂಡ ತುಂಬ ಚೆನ್ನಾಗಿದೆ. ರೋಡಲ್ಲಿ ಅಷ್ಟೊಂದು ಟ್ರಾಫಿಕ್ ಇರಲ್ಲ, ಸುತ್ತಾಡೋಕ್ಕೆ ತುಂಬ ಚೆನ್ನಾಗಿ ಅನಿಸುತ್ತೆ. ಇಲ್ಲಿ ಆಲ್ಮೋಸ್ಟ್ ಎಲ್ಲ ಮನೆಗಳನ್ನು ಅಟ್ರಾಕ್ಟಿವ್ ಆಗಿ ಕನ್ಸ್ಟ್ರಕ್ಟ್ ಮಾಡಿದ್ದಾರೆ. ನೋಡ್ತಾ ಇದ್ದರೆ ಈ ಥರ ಮನೆ ನಮ್ಮದು ಇರಬೇಕಂತ ಅನಿಸುತ್ತೆ. ಅವಾಗವಾಗ ರಿದುನ್ ಪಾರ್ಕ್ಗೆ ಕರ್ಕೊಂಡು ಹೋಗ್ತಾ ಇರ್ತೀವಿ. ನಿನ್ನೆ ತುಂಬ ಮಳೆ ಆಗಿತ್ತು, ಇವತ್ತು ಕೂಡ ಮಳೆ ಆಗೋ ಥರನೇ ಇದೆ. ಅದಕ್ಕೆ ಪಾರ್ಕ್ಗೆ ಹೋಗಲಿಲ್ಲ, ಅದ್ರ ಬದಲು ಶಾರ್ಟ್ ರೈಡ್ಗೆ ಹೋಗಿ ಬಂದ್ವಿ. ಲಾಕ್ಡೌನ್ ಓಪನ್ ಆದಮೇಲೆ ಬ್ಯಾಂಗ್ಳೂರ್ಗೆ ಶಿಫ್ಟ್ ಆದ್ವಿ. ಬ್ಯಾಂಗ್ಳೂರಲ್ಲಿ ಟ್ರಾಫಿಕ್ ಜಾಸ್ತಿ ಇರುವುದರಿಂದ ಚೇತನ್ ಆಫೀಸ್ ಹತ್ರನೇ ಮನೆ ನೋಡೋಣ ಅಂತ ಹೇಳಿದರು. ವರ್ತೂರಲ್ಲಿ 1 BHK ರೆಂಟ್ ಹೌಸ್ ತೊಗೊಂಡ್ವಿ. 2 ವರ್ಷ ಅಲ್ಲೇ ಇದ್ವಿ. ಅಷ್ಟೊತ್ತಿಗೆ ರಿದನ್ನೆಗೆ 3 ವರ್ಷ ಆಗಿತ್ತು. ಅವಳನ್ನ ಸ್ಕೂಲ್ಗೆ ಸೇರಿಸ್ಬೇಕಿತ್ತು. ಅಕ್ಕಪಕ್ಕ ತೆಲುಗು ಮಾತಾಡೋರೇ ಇದ್ದರು. ರಿದುಗೆ ಮತ್ತು ನಮಗೆ ಲ್ಯಾಂಗ್ವೇಜ್ ಪ್ರಾಬ್ಲಮ್ ಆಗ್ತಾ ಇತ್ತು. ಹಾಗೆ ನಿಯರ್ ಬೈ ಯಾವುದು ಪಾರ್ಕು ಇರಲಿಲ್ಲ. ಸುತ್ತಮುತ್ತ ಕನ್ನಡ ಮಾತಾಡೋರು ಬೇಕಾಗಿದ್ದರು. ಹಾಗೆ ಚೇತನ್ ತುಂಬ ದಿನದಿಂದ RR ನಗರ್ ಶಿಫ್ಟ್ ಆಗೋಣ ಅಂತ ಹೇಳ್ತಾ ಇದ್ರು. ನಮ್ಮ ರಿಲೇಟಿವ್ಸು ಫ್ರೆಂಡ್ಸು ಎಲ್ಲ ಹತ್ರದಲ್ಲೇ ಇರೋದ್ರಿಂದ RR ನಗರೇ ಬೆಸ್ಟ್ ಚಾಯ್ಸ್ ಅನ್ನಿಸ್ತು. ಹಾಗಾಗಿ RR ನಗರ್ಗೆ ಶಿಫ್ಟ್ ಆದ್ವಿ. ಶಿಫ್ಟ್ ಆಗಿ 8 ಮಂತ್ಸ್ ಆಯಿತು. ನನಗೆ ಈ ಏರಿಯಾ ತುಂಬ ಕಂಫರ್ಟೇಬಲ್ ಇದೆ. ಡೈಲಿ ನೀಡ್ಗೆ ಬೇಕಾಗಿರೋ ವಸ್ತುಗಳಿಗೆ ಜಾಸ್ತಿ ದೂರ ಹೋಗೋ ಅವಶ್ಯಕತೆ ಇಲ್ಲ, ಎಲ್ಲ ಹತ್ರದಲ್ಲೇ ಸಿಗುತ್ತೆ. ಮೋಸ್ಟ್ ಆಫ್ ದ ಟೈಮ್ ನಾವು ಈ ರೋಡ್ ಬಂದರೆ ಇಲ್ಲೇ ಸೊಪ್ಪು ತರಕಾರಿಗಳು ತೊಗೊಳ್ಳೋದು. ಯಾಕಂದರೆ ಫಾರ್ಮಿಂದ ಫ್ರೆಶ್ ಆಗಿರೋ ಸೊಪ್ಪು ತರಕಾರಿಗಳನ್ನು ತಂದು ಮಾರ್ತಾ ಇರ್ತಾರೆ. ಅದಕ್ಕೆ 1 ವೀಕ್ ಆಗೋಷ್ಟು ಸೊಪ್ಪು ತೊಗೊಂಡೆ. ನಾವು ಇವಾಗ ಬಂದ್ವಿ ಸ್ಟಾರ್ ಬಜಾರ್ಗೆ. ಇಲ್ಲಿ ಫ್ರೂಟ್ಸು, ವೆಜಿಟೇಬಲ್ಸು, ಡೈಲಿ ಎಸೆನ್ಷಿಯಲ್ಸ್ ಎಲ್ಲ ಸಿಗುತ್ತೆ. ಯೂಶ್ವಲಿ ನಾವು ಗ್ರಾಸರಿ ಶಾಪಿಂಗ್ ಮಾಡೋದು ಇಲ್ಲಿನೇ. ಇಲ್ಲಿ ಪ್ರಾಡಕ್ಟ್ಸ್ ಕ್ವಾಲಿಟಿ ಚೆನ್ನಾಗಿರುತ್ತೆ ಮತ್ತು ಅಫೋರ್ಡೆಬಲ್ ಪ್ರೈಸಲ್ಲಿರುತ್ತೆ. ಹಾಗೆ ಇದು ನಮಗೆ ನಿಯರೆಸ್ಟ್ ಸ್ಟೋರು, ನಮ್ಮ ಮನೆಯಿಂದ ವಾಕೇಬಲ್ ಡಿಸ್ಟೆನ್ಸಲ್ಲಿದೆ. ಟೂ ಮಂತ್ಸ್ ಬ್ಯಾಕ್ ನಮ್ಮ ಅತ್ತೆಯವರು ಬೆಂಗಳೂರಿಗೆ ಬಂದಿದ್ದರು. ಅವರು ಊರಿಂದ ಒಂದಷ್ಟು ಕಾಳು ಬೇಳೆಗಳು, ಹಿಟ್ಟು, ಅಕ್ಕಿ, ಆಲ್ಮೋಸ್ಟ್ ಎಲ್ಲ ಗ್ರಾಸರಿ ಅವರು ಊರಿಂದ ತಂದಿದ್ದರು. ಅದರಲ್ಲಿ ಕೆಲವೊಂದು ಐಟಮ್ಸ್ ಮುಗಿದಿತ್ತು. ಅದನ್ನು ತೊಗೊಂಡು ಬರೋಣ ಅಂತ ಸ್ಟಾರ್ ಬಜಾರ್ಗೆ ಬಂದ್ವಿ.
ಬೆಳಗಾವಿಯಲ್ಲಿ ಚೆನ್ನಾಗಿರೋ ನಾಟಿ ಕಾಳು ಬೇಳೆಗಳು ತರಕಾರಿಗಳು ಸಿಗುತ್ತೆ. ಅದೇ ತಿಂದು ಅಭ್ಯಾಸ ನಮಗೆ. ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ. ನಾವು ಊರಿಗೆ ಹೋದಾಗ ಈ ಥರ ಬೇಳೆ ಕಾಳುಗಳು ಸ್ವಲ್ಪ ದಿನ ಆಗೋಷ್ಟು ತರಕಾರಿಗಳು, ಜೋಳದ ಹಿಟ್ಟು, ಗೋಧಿ ಹಿಟ್ಟು ಮತ್ತು ಅಕ್ಕಿ ಎಲ್ಲ ಅಲ್ಲಿಂದನೇ ತೊಗೊಂಡು ಬರ್ತೀವಿ. ಶಾಪಿಂಗ್ ಎಲ್ಲ ಆಯಿತು. ಇವಾಗ ಮನೆಗೆ ಹೊರಡ್ತೀವಿ. ಸೊ ಇಷ್ಟಿತ್ತು ಇವತ್ತಿನ ವ್ಲಾಗಲ್ಲಿ. ಐ ಹೋಪ್ ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ಈ ವ್ಲಾಗನ್ನು ರಿದ್ದನ್ನೇ ಶೂಟ್ ಮಾಡಿರೋ ಕ್ಲಿಪ್ ಜೊತೆಗೆ ಎಂಡ್ ಮಾಡ್ತಿದ್ದೀನಿ. ಸಿಗೋಣ ನೆಕ್ಸ್ಟ್ ವ್ಲಾಗಲ್ಲಿ. ಯು ಆಲ್ ಟೇಕ್ ಕೇರ್. ಬಾಯ್.